ಸನ್ಯಾಸಿ ಯಾವ ವೇಷವನ್ನು, ಯಾವ ಬಟ್ಟೆಯನ್ನು ಧರಿಸಬೇಕು, ಯಾವ ರೀತಿ ಇರಬೇಕು, ಹಾಗೇ ಇದ್ದವರೇ ಹೊರತು ಅದಕ್ಕೆ ಹೆಚ್ಚು ಒಂದು ಚೂರು ಏನನ್ನು ಧರಿಸಿದವರಲ್ಲ ರಾಘವೇಂದ್ರ ಸ್ವಾಮಿ. ಅದಕ್ಕೆ ನಿರವಧ್ಯ ವೇಷ ಅಂತ ತಾವು ತಿಳಿಸ್ಕೊಂಡು ಹೋಗ್ತಾರೆ. ಇಷ್ಟು ಮಾತ್ರ ಅಲ್ಲ, ಇನ್ನು ಅವರ ಸ್ವಭಾವ ಅದು ಕೂಡ ಧರ್ಮದಲ್ಲಿ, ಅಂದರೆ ಅವರ ಸದ್ಗುಣ ಅದು ಧರ್ಮದಲ್ಲಿ ಸೇರ್ತದೆ. ಅದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತ ಹೇಳಿದಾಗೆ, ದಯೆ, ಇನ್ನೊಬ್ಬರ ಬಗ್ಗೆ ದಯೆ ಇರಬಹುದು, ದಾಕ್ಷಿಣ್ಯ ಇರಬಹುದು. ಅಂದರೆ ಅಯ್ಯೋ ಪಾಪ ನನ್ನಿಂದ ಇನ್ನೊಬ್ಬರಿಗೆ ಯಾವುದೇ ತೊಂದರೆ ಆಗಬಾರದು. ಅದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಎಂಥ ದಾಕ್ಷಿಣ್ಯ ಧರ್ಮ ಅಂದರೆ ನೋಡಿ, ಯಾವತ್ತೂ ಈ ರೀತಿ ಸಿದ್ಧಿಯನ್ನು ಪಡೆದವರು ಅವರಿಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ. ಅಂಥವರು ಸಾಮಾನ್ಯ ದಾಕ್ಷಿಣ್ಯ ತೋರಿಸ್ಬೇಕಾಗಿಲ್ಲ. ಯಾಕಂದರೆ ನಾವಾದರೂ ದಾಕ್ಷಿಣ್ಯ ತೋರಿಸ್ತೇವೆ. ಯಾಕಂದರೆ ಅಯ್ಯೋ ಪಾಪ ಅವ್ರಿಗೆ ಬೇಜಾರಾಗುತ್ತೆ ಏನೋ ಅಂತ. ಯಾಕೆ ಬೇಜಾರಾಗುತ್ತೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಬೇಜಾರಾದರೆ ನಾಳೆ ಅವರಿಂದ ನಮಗೇನು ಕೆಲಸ ಆಗೋದಿಲ್ಲ, ನಾಳೆ ಅವರು ನಮಗೆ ಬೇಕು. ಈ ರೀತಿ ಯಾವುದೋ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವಿನ್ನೊಬ್ರಿಗೆ ಬೇಜಾರಾಗ್ತದೋ ಇಲ್ಲವೋ ಅಂತ ಯೋಚನೆ ಮಾಡುವರು. ರಾಘವೇಂದ್ರ ಸ್ವಾಮಿಗಳಿಗೆ ಭಗವಂತನೇ ಎಲ್ಲವನ್ನ ಕೊಡಬೇಕಾದ್ರೆ ಯಾರಿಂದ ಏನೂ ಆಗಬೇಕಾಗಿಲ್ಲ. ಹಾಗಿದ್ರೂ ದಾಕ್ಷಿಣ್ಯ ತೋರಿಸ್ತಾರೆ. ಇದೇ ದೊಡ್ಡ ಗುಣ, ಇದೇ ಧರ್ಮ ರಾಘವೇಂದ್ರ ಸ್ವಾಮಿಗಳಲ್ಲಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಪ್ರತಿವಾದಿ ಜಯಸ್ವ ಅಂತ ಭೇದ ಚಿಹ್ನಾದರು ಗುರುಗಳು.